ಇದು ಶಿವಮೊಗ್ಗದ ಪರಿಸ್ಥಿತಿ. ಈಗ ನೇರವಾಗಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಅಂತ ಕರೆಸಿಕೊಳ್ಳಲ್ಪಡುವ ಕುಂದಾನಗರಿ ಬೆಳಗಾವಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಪ್ರಶ್ನೆಗೆ ಅಲ್ಲಿ ಬಂದ ಬಿಸಿ ಪ್ರಯಾಣಿಕರಿಗೆ ತಟ್ಟಿದೆ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಬೆಳಗಾವಿ ಕುಂದಾನಗರಿಯಲ್ಲಿ ಸದ್ಯ ಬಸ್ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಟ್ತಾ ಇದೆ. ಗಡಿ ಜಿಲ್ಲೆ ಬೇರೆ. ಬೆಳಗಾವಿ ಚಿಕ್ಕೋಡಿ ಎರಡೂ ವಿಭಾಗದಲ್ಲೂ ಕೂಡ ಸಿಬ್ಬಂದಿ ಗೈರಾಗಿದ್ದಾರಂತೆ ಕೆಲಸಕ್ಕೆ. ಡಿಪೋಗಳಿಗೆ ಈ ತನಕ ಕೂಡ ಸಿಬ್ಬಂದಿ ಬಂದೇ ಇಲ್ಲ, ಕರ್ತವ್ಯಕ್ಕೆ ಹಾಜರಾಗೇ ಇಲ್ಲ. ದೂರದಿಂದ ಬರೋ ಬಸ್ಗಳು ಮಾತ್ರ ನಿಲ್ದಾಣಕ್ಕೆ ಬರ್ತಾ ಇದೆ ಬಿಟ್ರೆ ಅಲ್ಲಿಂದ ಯಾವ ಬಸ್ಗಳ ಮೂವ್ಮೆಂಟ್ ಕೂಡ ಈ ಕ್ಷಣಕ್ಕೆ ಇಲ್ಲ. ಬೆಳಗಾವಿಯಲ್ಲಿ ನಿತ್ಯ 700ಕ್ಕೂ ಹೆಚ್ಚು ಬಸ್ಗಳ ಓಡಾಟ ಇರ್ತಾ ಇತ್ತು. ಇವತ್ತು ಮುಷ್ಕರದ ಹಿನ್ನೆಲೆ ಹೆಚ್ಚಾಗಿ ಬಸ್ಗಳು ಕಾಣಿಸ್ತಾ ಇಲ್ಲ ಓಡಾಟದಲ್ಲಿ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆ ಮೂಲಕ ಬಸ್ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಡ್ತಾ ಇದೆ. ಬೆಳಗಾವಿ ಚಿಕ್ಕೋಡಿ ಎರಡೂ ವಿಭಾಗದಲ್ಲೂ ಕೂಡ ಸದ್ಯ ಸಿಬ್ಬಂದಿ ಕೆಲಸಕ್ಕೆ ಗೈರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ನಲ್ಲ, ಎಸ್ಮಾ ಜಾರಿ ಮಾಡಿದ್ರು ಕೂಡ ಕ್ರಮ ಕೈಗೊಳ್ತೀವಿ ಅಂದ್ರೂ ಕೂಡ, ವೇತನ ಕಡಿತಗೊಳಿಸ್ತೀವಿ ಅಂದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಸಿಬ್ಬಂದಿ ಅಂತ. ಈ ಹಿಂದೆ ಇಂಥ ಹಲವು ಕ್ರಮಗಳನ್ನ ಜಾರಿ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಒಗ್ಗಟ್ಟಾಗಿ ಮುಷ್ಕರವನ್ನ ಕೈಗೊಂಡಿದ್ರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ. ಎಲ್ಲಿ ತನಕ ಅಂದ್ರೆ ಖಾಸಗಿ ಬಸ್ಗಳೇ ಓಡಾಡಬೇಕಾಗಿತ್ತು, ಒಂದೇ ಒಂದು ಸಾರಿಗೆ ಬಸ್ಗಳ ಓಡಾಟ ಕೂಡ ಇರಲಿಲ್ಲ. ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿ ಇವತ್ತು ಕೂಡ ಮರುಕಳಿಸುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ಬಸ್ಗಳ ಓಡಾಟ ಇದ್ರೂ ಕೂಡ ಸಮಯ ಕಳೆದಂಗೆ ಅದು ಕೂಡ ಓಡಾಡುತ್ತಾ ಅನ್ನೋದು ಡೌಟ್ ಇದೆ. ಹಾಗಾಗಿ 10 ಗಂಟೆ ಮೇಲೆ ಮೋಸ್ಟ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸಾರಿಗೆ ಇಲಾಖೆ ನೌಕರರ ಮುಷ್ಕರ ಯಾವ ಹಂತ ತಲುಪುತ್ತೆ, ಬಂದ್ ಯಶಸ್ವಿ ಆಗುತ್ತಾ, ಮಿಶ್ರ ಪ್ರತಿಕ್ರಿಯೆ ಇರುತ್ತಾ, ಇದೆಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗುತ್ತೆ. ಸದ್ಯ ಬೆಳಗಾವಿಯಲ್ಲಿ ಬಸ್ಗಳ ಓಡಾಟ ಇಲ್ಲದೆ ಪ್ರಯಾಣಿಕರ ಪರದಾಟ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ನಮ್ಮ ಪ್ರತಿನಿಧಿ ರಾಜೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಬಸ್ಗಳು ಕೂಡ ಏನೋ ಓಡಾಟ ಬಂದ್ ಆಗಿರ್ತಕ್ಕಂಥದ್ದು ನಾವು ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ನಾವು ಈಗ ಸದ್ಯ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಪ್ರಯಾಣಿಕರು ಕೂಡ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಂದು ಬೆಳಗಿನ ಜಾವ 5 ಗಂಟೆಗೆ ಬಂದು ನಿಂತಿದ್ದಾರೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಏನಂತಂತಾರೆ ಪ್ರಯಾಣಿಕರು ಬಂದಿರತಕ್ಕಂಥದ್ದು. ಯಾವುದೇ ಬಸ್ ಮೂಮೆಂಟ್ ಕೂಡ ಇಲ್ಲಿ ಈಗ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯ ಬೆಳಗಾವಿಯಲ್ಲಿ 700ಕ್ಕೂ ಅಧಿಕ ಏನು ಬಸ್ಸುಗಳು ಇರತಕ್ಕಂಥದ್ದು. 4300 ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಈಗ ಸದ್ಯ ಬಸ್ಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿರತಕ್ಕಂಥದ್ದು. ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಏನು ಅವರ ಬೇಡಿಕೆಗಳ ಈಡೇರಿಕೆಗಾಗಿ ಈಗಾಗಲೇ ಸಾರಿಗೆ ನೌಕರರು ಒಂದು ರೀತಿಯಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಈಗ ಮುಷ್ಕರಕ್ಕೆ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದನೇ ಏನು ಬಸ್ಗಳು ಏನು ಯಥಾಸ್ಥಿತಿ ಹೊರಡಬೇಕಿತ್ತು, ಆದರೆ ಯಾವುದೇ ರೀತಿ ಬಸ್ಗಳು ಮೂವ್ಮೆಂಟ್ ಆಗ್ತಿಲ್ಲ. ಕೆಲವೇ ಏನಂತಂದರೆ ನಿನ್ನೆ ಏನು ರಾತ್ರಿ ಬಂದು ಉಳಿದಿರ್ತಕ್ಕಂಥ ಬಸ್ಗಳು ಕೂಡ ವಾಪಸ್ ಹೋದು ಕೆಲವೇ ಬೆಳವಣಿಗೆ ಮಾತ್ರ ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಯಾಣಿಕರು ಒಂದು ರೀತಿಯಲ್ಲಿ ಪರದಾಟ ಮಾಡುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥ ಪ್ರಯಾಣಿಕರು ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ತಾವು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಬಂದಿದ್ರಿ ಅಂತ? ಇಲ್ಲಿಂದ ಸರ್ ಪ್ರಾಪರ್ ಚಿಕ್ಕೋಡಿ. ನಾವು ಇಲ್ಲಿ ಬೆಳಗಾವಿಯಿಂದ ಬಿಜಾಪುರ ಹೊಂಟೇವೆ ಸರ್. ಎಷ್ಟು ಗಂಟೆಗೆ ಬಂದಿದ್ರಿ ಅಂತ? ಈಗ 6ಕ್ಕೆ ಬಂದಿದ್ದು ಸರ್. 6 ಬಸ್ ಇರಿದು ಅಲ್ಲಿ ಚಿಕ್ಕೋಡಿ ತನಕ ಹೋಗ್ತಿದ್ದೆ ಅಂದ್ರೆ ಸರ್, ಅಲ್ಲಿ ಆರ್ ಟಿ ಒ ಇಳ್ಕೊಂಡ್ಬಿಟ್ಟು ಆಮೇಲೆ ನಾವು ಬಿಜಾಪುರ ತನಕ ಹೋಗ್ಬೇಕಾಗಿತ್ತು ಸರ್. ಇದು ಪ್ರಯಾಣಿಕರ ಮಾತು. ಅದೇ ರೀತಿ ಏನು KSRTC ಆದಂಥ DC ಅವರಾದಂಥ ರಾಜೇಶ್ ಉದ್ದಾರ್ ಸರ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸ ಮಾಡ್ತೀವಿ. ಸರ್, ಇವತ್ತು ಸಾರಿಗೆ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಎಷ್ಟು ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಿದ್ವು ಸರ್? ದಿನ ಎಷ್ಟು ಬಸ್ಗಳು ಮೂವ್ಮೆಂಟ್ ಆಗ್ತಿದ್ವು ಅಂತ? ನಮ್ಮಲ್ಲಿ ಬೆಳಗಾವಿ ವಿಭಾಗದಲ್ಲಿ 6 ಘಟಕಗಳು ಬರ್ತದೆ. ಸಿಟಿನಲ್ಲಿ ಬೆಳಗಾವದಲ್ಲಿ 4 ಇದೆ, ಬೈಲಹೊಂಗಲ, ಖಾನಾಪುರ. ಅವ್ರಿಗೆ ನಾವು ಈಗ ಟೋಟಲ್ ಒಂದು 1400 ಜನ ನಮ್ಮಲ್ಲಿ ಡ್ರೈವರ್ ಕಂಡಕ್ಟರ್ ಇದ್ದಾರೆ, ಎಲ್ಲ ಡಿಪೋ ಸೇರಿ. ಅವರು ಈಗ ಬೆಳಗ್ಗೆ 7 ಗಂಟೆವರೆಗೂ ನಮಗೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಅವರು ಕರ್ತವ್ಯಕ್ಕೆ ನಮ್ಗೆ ಹಾಜರಾಗ್ತಾ ಇದ್ದಾರೆ ಅಂತ. ಈಗ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗೋದೆಲ್ಲ ಬಸ್ಗಳು ಡಿಪೋಯಿಂದ ಒಂದೊಂದಾಗಿ ಬರ್ತಾ ಇದೆ. ಇಷ್ಟು ಏನಂತಂದರೆ ಸಾರಿಗೆ ಏನು DC ಅವರಾದಂಥ ರಾಜೇಶ್ ಉದ್ದಾರ್ ಸರ್ ಹೇಳತಕ್ಕಂಥ ಮಾತು, ಯಾವುದೇ ರೀತಿ ಪ್ರಯಾಣಿಕರನ್ನು ತೊಂದರೆ ಆಗದ ರೀತಿಯಲ್ಲಿ ನಾವು ಬಸ್ಗಳನ್ನು ವ್ಯವಸ್ಥೆ ಮಾಡ್ತೀವಿ. ಯಾರು ಏನು ಕೆಲಸಕ್ಕೆ ಹಾಜರಾಗ್ತಾರೆ ಅವರಿಗೆ ಏನು ಯಾವುದೇ ರೀತಿ ತೊಂದರೆ ಆಗದಂತೆ ಅವರಿಗೆ ನಿಯೋಜನೆ ಮಾಡುವಂಥ ಕೆಲಸವನ್ನು ನಾವು ಈಗ ಸದ್ಯ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. CBT ಬಂದೇವ್ರಿ. ಆಮೇಲೆ ಎಕ್ಸ್ಪರ್ಟ್ PU ಕಾಲೇಜಿಗೆ ಹೋಗ್ತೇವೆ. ಅದು 8:45 ಸ್ಟಾರ್ಟ್ ಆಗ್ತದೆ ಕಾಲೇಜ್. ಒಂದು ತಾಸು ಆಯ್ತು ರೀ. ನಾವು ಇಲ್ಲೇ ನಿಂತೇವ್ರಿ. ಯಾವ ಬಸ್ಗಳು ಹೋಗಂಗಿಲ್ಲ ಅಂತ ಹೇಳತ್ತಾರೆ ರೀ.
ನಮ್ಮ ಕಂಡಕ್ಟರ್ ಕೇಳಿದ್ರೆ ಅದು ಹೋಗಂಗಿಲ್ಲ, ನಮ್ಮ ಊರಿಗೆ ಹೊಳ್ಳಿ ಹೋಗಂಗಿಲ್ಲ ಅಂತ ಅಂತೀನಿ. ಮತ್ತು ಈಗ ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಅದಕ್ಕೂ ಬಸ್ ಇಲ್ಲ ರೀ. ವಾಪಸ್ ಊರಿಗೆ ಹೋಗ್ಬೇಕಂದ್ರೆ ಹಾಂ, ಎಕ್ಸಾಮ್ ಸ್ಟಾರ್ಟ್ ಈಗ 2 days ಬಿಟ್ಟು ಮತ್ತೆ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ರೀ. ಮತ್ತು ಅದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತೇನೆ ಅಂತ ಇದ್ದಾರೆ. ಈಗ ನಾವು ಬಂದು CBT ಒಳಗೆ ನಿಂತು ಎಲ್ಲರೂ ನೋಡ್ಕೊಂಡು ನಿಂತು ಬಿಡೋದಾಗೈತಿ.